ಬನ್ನಿ ಇವತ್ತು ಒಂದು ಬಹಳ ಆಳವಾದ ಮತ್ತು ಕುತೂಹಲಕಾರಿಯಾದ ದೇವತಾಶಾಸ್ತ್ರದ ಪ್ರಶ್ನೆಯ ಬಗ್ಗೆ ಚರ್ಚಿಸೋಣ. ಶಿಲುಬೆಯು ನಮ್ಮ ಸ್ವತಂತ್ರ ಇಚ್ಛೆಯನ್ನು ಹೇಗೆ ಪರಿಪೂರ್ಣಗೊಳಿಸುತ್ತದೆ? ಇದರ ಹಿಂದಿರುವ ವಾದ ನಿಜಕ್ಕೂ ನಮ್ಮನ್ನು ಯೋಚನೆಗೆ ಹೊಚ್ಚುತ್ತೆ. ಇಲ್ಲಿರೋ ಮುಖ್ಯವಾದ ವಾದವೇ ಇದು. ಇದು ಹೇಳುತ್ತೆ, ಶಿಲುಬೆ ಕೇವಲ ನಮ್ಮ ಪಾಪಗಳ ಕ್ಷಮೆಗಾಗಿ ಅಲ್ಲ, ಬದಲಿಗೆ ನಮ್ಮ ಸ್ವತಂತ್ರ ಇಚ್ಛೆಯನ್ನ ಪರಿಪೂರ್ಣಗೊಳಿಸೋಕೆ ಇರುವ ಒಂದು ದಾರಿ ಅಂತ. ಹಾಗಿದ್ರೆ ಇದರ ನಿಜವಾದ ಅರ್ಥವಾದ್ರೂ ಏನು? ಸರಿ, ಈ ಪರಿಕಲ್ಪನೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕೆಂದರೆ ನಾವು ಮೊದಲು 2 ವಿಷಯಗಳನ್ನು ಸ್ಪಷ್ಟಪಡಿಸಿಕೊಳ್ಬೇಕು. ಒಂದು, ಸ್ವತಂತ್ರ ಇಚ್ಛೆ ಅಂದರೆ ಏನು, ಮತ್ತು 2, ಅದನ್ನ ಯಾಕೆ ಅಪೂರ್ಣ ಅಂತ ಪರಿಗಣಿಸಲಾಗುತ್ತೆ. ಇಲ್ಲಿಂದನೇ ನೋಡಿ ವಿಷಯ ಇಂಟ್ರೆಸ್ಟಿಂಗ್ ಆಗೋದು. ಈ ವಾದದ ಪ್ರಕಾರ ಸ್ವತಂತ್ರ ಇಚ್ಛೆ ಅಂದ್ರೆ ಕೇವಲ ಆಯ್ಕೆಯ ಸ್ವಾತಂತ್ರ್ಯ ಅಲ್ಲ, ಅದರ ಜೊತೆ ಪಾಪ ಮಾಡುವ ಸಾಧ್ಯತೆಯೂ ಸೇರಿರುತ್ತೆ. ಅಂದ್ರೆ ಒಂದು ಜೀವಿ ನಿಜವಾಗ್ಲೂ ಸ್ವತಂತ್ರವಾಗಿದ್ರೆ ತಪ್ಪು ಆಯ್ಕೆ ಮಾಡುವ ಸಾಧ್ಯತೆ ಯಾವಾಗ್ಲೂ ಇದ್ದೇ ಇರುತ್ತೆ. ಇಲ್ಲಿ ಒಂದು ಸಣ್ಣ ಆದರೆ ಬಹಳ ಮುಖ್ಯವಾದ ವ್ಯತ್ಯಾಸವನ್ನ ಗಮನಿಸಿ. ಇಚ್ಛೆಯನ್ನ ಪರಿಪೂರ್ಣಗೊಳಿಸೋದು ಅಂದ್ರೆ ಆಯ್ಕೆಯ ಸ್ವಾತಂತ್ರ್ಯವನ್ನೇ ಕಿತ್ಕೊಳ್ಳೋದು ಅಂದಲ್ಲ, ಬದಲಿಗೆ ದೇವರ ಪ್ರೀತಿಯನ್ನ ಎಷ್ಟು ಆಳವಾಗಿ ಅರ್ಥ ಮಾಡ್ಕೊಳ್ಳೋದು ಅಂದ್ರೆ ಪಾಪ ಮಾಡಬೇಕು ಅನ್ನೋ ಆಸೆಯೇ ಹೊರಟೋಗುತ್ತೆ. ಹಾಗಿದ್ರೆ ಈ ಥಿಯರಿ ನಿಜವಾಗಿ ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ ಬನ್ನಿ. ಇದಕ್ಕಾಗಿ ನಾವು ಆದಾಮ್ನ ಕತೆಗೆ ಹೋಗ್ಬೇಕು. ಅಲ್ಲಿಯೇ ನೋಡಿ, ಸ್ವತಂತ್ರ ಇಚ್ಛೆಯ ಈ ಜಟಿಲತೆ ಮೊದಲ ಬಾರಿಗೆ ಕಾಣಿಸ್ಕೊಂಡಿದ್ದು. ಇಲ್ಲಿ ಒಂದು ಸಖತ್ ಇಂಟ್ರೆಸ್ಟಿಂಗ್ ಪ್ರಶ್ನೆ ಬರುತ್ತೆ. ಒಂದು ವೇಳೆ ಆದಾಮನು ಆ ಪ್ರಲೋಭನೆಯನ್ನು ವಿರೋಧಿಸಿದ್ರೆ ಏನಾಗುತ್ತಿತ್ತು? ನಾವು ಸಾಮಾನ್ಯವಾಗಿ ಅಂದುಕೊಳ್ಳುವುದಕ್ಕಿಂತ ಉತ್ತರ ಹೆಚ್ಚು ಸಂಕೀರ್ಣವಾಗಿದೆ. ಇರೋ ವಾದ ಕೇಳಿದ್ರೆ ನಿಜಕ್ಕೂ ಆಶ್ಚರ್ಯ ಆಗತ್ತೆ. ಈ ದೇವತಾಶಾಸ್ತ್ರದ ಚೌಕಟ್ಟಿನ ಪ್ರಕಾರ ಆದಾಮನು ಪ್ರಲೋಭನೆಯನ್ನು ಗೆದ್ದಿದ್ರೂ ಅವನ ಇಚ್ಛೆ ಅಪೂರ್ಣವಾಗಿಯೇ ಇರುತ್ತಿತ್ತು. ಯಾಕಂದ್ರೆ ದೇವರ ಪ್ರೀತಿಯ ಸಂಪೂರ್ಣ ಆಳವನ್ನು ಜಗತ್ತಿಗೆ ತೋರಿಸಲು ಶಿಲುಬೆ ಅನಿವಾರ್ಯವಾಗಿತ್ತು. ಅಂದ್ರೆ ಒಂದು ರೀತಿ ಆದಾಮನ ಪತನ ಅನ್ನೋದು ದೇವರ ದೊಡ್ಡ ಯೋಜನೆಯನ್ನ ಜಗತ್ತಿಗೆ ತಿಳಿಸಲು ಒಂದು ಅಗತ್ಯವಾದ ಹೆಜ್ಜೆಯಾಗಿತ್ತು. ಈ ಸ್ಲೈಡ್ನಲ್ಲಿ ನೋಡಿ, ಆದಾಮನ ಆ ಒಂದು ಆಯ್ಕೆ ಹೇಗೆ ಒಂದು ಚೈನ್ ರಿಯಾಕ್ಷನ್ ಶುರು ಮಾಡಿತು ಅಂತ. ಅದು ಕೇವಲ ಒಂದು ತಪ್ಪು ನಿರ್ಧಾರ ಆಗಿರಲಿಲ್ಲ, ಬದಲಾಗಿ ಅದು ಅವನನ್ನ ಮತ್ತು ಇಡೀ ಮಾನವ ಕುಲವನ್ನೇ ಪಾಪದ ಬಂಧನಕ್ಕೆ ತಳ್ಳಿಲ ಒಂದು ಆರಂಭಿಕ ಬಿಂದುವಾಗಿತ್ತು. ಹೌದು, ಇದೆಲ್ಲ ಕೇಳಕ್ಕೆ ಸ್ವಲ್ಪ ಬೇಜಾರಾಗ್ಬೋದು ಅಲ್ವಾ? ಆದರೆ ಈ ವಾದದ ಪ್ರಕಾರ ಇದೆಲ್ಲವೂ ಅನಿರೀಕ್ಷಿತವಾಗಿ ನಡೆದಿದ್ದಲ್ಲ. ಇದೆಲ್ಲವೂ ಸೃಷ್ಟಿಗೂ ಮುಂಚೆಯೇ ದೇವರು ರೂಪಿಸಿದ ಒಂದು ದೊಡ್ಡ ಯೋಜನೆಯ ಭಾಗವಾಗಿತ್ತು. ಈ ಟೈಮ್ಲೈನ್ ನೋಡಿದ್ರೆ ಇಡೀ ದೃಷ್ಟಿಕೋನವೇ ಬದಲಾಗುತ್ತೆ ನೋಡಿ. ಇಲ್ಲಿ ಶಿಲುಬೆ ಅನ್ನೋದು ಏನೋ ತಪ್ಪಾದ್ಮೇಲೆ ತಂದ ಪ್ಲಾನ್ ಬಿ ಆಗಿರಲಿಲ್ಲ, ಬದಲಿಗೆ ಸ್ವತಂತ್ರ ಇಚ್ಛೆ ಅನ್ನೋ ಅದ್ಭುತ ಆದ್ರೆ ಅಪಾಯಕಾರಿ ಉಡುಗೊರೆ ಕೊಡುವಾಗಲೇ ದೇವರು ಅದರ ಪರಿಹಾರವನ್ನು ಮೊದಲೇ ಯೋಜಿಸಿದ್ರು. ಇದೇ ನೋಡಿ ಇಡೀ ವಾದದ ಹೃದಯ. ಅಂದ್ರೆ ಪ್ರತಿಯೊಂದು ಘಟನೆ, ಒಳ್ಳೆಯದು ಮತ್ತು ಕೆಟ್ಟದ್ದು, ಕೊನೆಗೆ ದೇವರ ಪ್ರೀತಿ ಮತ್ತು ನ್ಯಾಯದ ನಿಜವಾದ ಸ್ವರೂಪವನ್ನ ಇಡೀ ಸೃಷ್ಟಿಗೆ ತೋರಿಸಲು ಬಳಸಲ್ಪಡುತ್ತೆ. ಸರಿ, ಕತೆ ಇಲ್ಲಿಗೆ ಮುಡಿಯಲ್ಲ. ಈಗ ಇನ್ನೊಂದು ಆಯಾಮ ಬರುತ್ತೆ. ದೇವರ ಈ ಪ್ರೀತಿಯ ಪ್ರದರ್ಶನ ಕೇವಲ ಮನುಷ್ಯರಿಗಾಗಿ ಇರಲಿಲ್ಲ. ಈ ವಾದದ ಪ್ರಕಾರ ದೇವದೂತರು ಸಹ ಇದರ ಪ್ರಮುಖ ಪ್ರೇಕ್ಷಕರಾಗಿದ್ರು ಮತ್ತು ಅವರ ಸ್ವತಂತ್ರ ಇಚ್ಛೆ ಕೂಡ ಪೂರ್ಣಗೊಳ್ಬೇಕಿತ್ತು. ಹಾಗಿದ್ರೆ ಶಿಲುಬೆ ದೇವದೂತರಿಗೆ ಹೇಗೆ ಸಹಾಯ ಮಾಡ್ತು? ಇದನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಒಂದು ಸುಂದರವಾದ, ತುಂಬಾನೇ ಪವರ್ಫುಲ್ ಆದ ರೂಪಕ ಇದೆ, ಕೇಳಿ. ಒಂದು ಕಥೆಯ ಕಲ್ಪನೆ ಮಾಡ್ಕೊಳ್ಳಿ. ಒಬ್ಬ ತಂದೆಗೆ 2 ಗಂಡು ಮಕ್ಕಳಿದ್ದಾರೆ. ಆತ ಇಬ್ರನ್ನೂ ಸಮಾನವಾಗಿ ಪ್ರೀತಿಸ್ತಾನೆ. ಒಂದು ದಿನ 2ನೇ ಮಗ ತನ್ನದೇ ತಪ್ಪಿನಿಂದ ಪ್ರಾಣಾಪಾಯಕ್ಕೆ ಸಿಲುಕ್ತಾನೆ. ಆ ಮಗನನ್ನು ಉಳಿಸಲು ಆ ತಂದೆ ತನ್ನ ಸರ್ವಸ್ವವನ್ನೂ, ಕೊನೆಗೆ ತನ್ನ ಪ್ರಾಣವನ್ನೂ ಸಹ ತ್ಯಾಗ ಮಾಡುತ್ತಾನೆ. ಈ ಇಡೀ ಘಟನೆಯನ್ನ ಮೊದಲ ಮಗ ನೋಡ್ತಿರ್ತಾನೆ. ಆ ಕ್ಷಣದಲ್ಲಿ ಅವನಿಗೆ ತನ್ನ ತಂದೆಯ ಪ್ರೀತಿಯ ಸಂಪೂರ್ಣ ಆಳ ಏನು ಅಂತ ಅರ್ಥ ಆಗುತ್ತೆ. ನನ್ನ ತಂದೆ ನನಗಾಗಿಯೂ ಇದೇ ರೀತಿ ಮಾಡ್ತಿದ್ರು ಅನ್ನೋ ಸಂಪೂರ್ಣ ನಂಬಿಕೆ ಅವನಿಗೆ ಬರುತ್ತೆ. ಆ ಜ್ಞಾನ ಅವನನ್ನು ಶಾಶ್ವತವಾಗಿ ಬದಲಾಯಿಸುತ್ತೆ. ಈ ಕಥೆಯಲ್ಲಿ ಆ ಮೊದಲ ಮಗನೇ ದೇವದೂತರು. ಮಾನವರಿಗಾಗಿ ದೇವರು ಮಾಡಿದ ತ್ಯಾಗವನ್ನ ನೋಡಿದಾಗ ದೇವರ ಪ್ರೀತಿಯ ಬಗ್ಗೆ ಅವರಿಗಿದ್ದ ಎಲ್ಲ ಅನುಮಾನಗಳು ದೂರವಾಗ್ತವೆ. ಆ ಪ್ರೀತಿಯ ಅರಿವು ಅವರ ಸ್ವಂತ ಇಚ್ಛೆಯನ್ನೂ ಪರಿಪೂರ್ಣಗೊಳಿಸುತ್ತೆ. ಯಾಕಂದ್ರೆ ಅವರು ಮತ್ತೆಂದೂ ದೇವರನ್ನು ಅನುಮಾನಿಸಲು ಬಯಸುವುದೇ ಇಲ್ಲ. ಸರಿ, ಮನುಷ್ಯರಾಯ್ತು, ದೇವದೂತರಾಯ್ತು. ಈಗ ಕತೆ ಕೊನೆಗೆ ಬಂದು ನಿಲ್ಲೋದು ನಮ್ಮೆಲ್ಲರ ಮುಂದಿರೋ ಒಂದು ಆಯ್ಕೆಗೆ. ಶಿಲುಬೆಯ ಈ ಸತ್ಯವನ್ನ ನೋಡಿದ ಮೇಲೆ ನಮ್ಮ ಮುಂದಿನ ಹೆಜ್ಜೆ ಏನು? ಹಾಗಿದ್ರೆ ಆ ಪರಿಪೂರ್ಣ ಇಚ್ಛೆ ಪಡೆದುಕೊಳ್ಳೋದು ಹೇಗೆ? ದಾರಿ ತುಂಬಾನೇ ಸ್ಪಷ್ಟವಾಗಿದೆ. ಮೊದಲು ಶಿಲುಬೆಯ ಮೂಲಕ ದೇವರ ಪ್ರೀತಿಯನ್ನು ನೋಡುವುದು, ಆ ಪ್ರೀತಿಗೆ ಪ್ರತಿಯಾನಿ ದೇವರನ್ನು ಪ್ರೀತಿಸಲು ಆಯ್ಕೆ ಮಾಡುವುದು, ಮತ್ತು ಆ ಪ್ರೀತಿಯಿಂದ ಹುಟ್ಟಿದ ವಿಧೇಯತೆ. ಈ ಹಂತದಲ್ಲಿ ಪಾಪದ ಆಕರ್ಷಣೆ ತನ್ನ ಶಕ್ತಿಯನ್ನೇ ಕಳೆದುಕೊಳ್ಳುತ್ತೆ. ಕೊನೆಗೆ ಉಳಿಯೋದು ಈ 2 ದಾರಿಗಳು.
ಶಿಲುಬೆಯು ದೇವರ ಪ್ರೀತಿಯ ಅಂತಿಮ ಸಾಕ್ಷಿ. ಆದ್ರೆ ಆ ಸಾಕ್ಷಿಯನ್ನ ನೋಡಿದ ಮೇಲೂ ಅದನ್ನ ಒಪ್ಪಿಕೊಳ್ಳುವ ಅಥವಾ ತಿರಸ್ಕರಿಸುವ ಸ್ವಾತಂತ್ರ್ಯ ನಮ್ಮಲ್ಲೇ ಉಳಿಯುತ್ತೆ. ಆಯ್ಕೆ ಮಾತ್ರ ಪೂರ್ತಿಯಾಗಿ ನಮ್ಮದೇ. ಈ ಒಂದು ವಾಕ್ಯ ಇದೆಯಲ್ಲ, ಇದು ಇಡೀ ವಾದದ ತೂಕವನ್ನೇ ಹೊತ್ತಿದೆ. ಸ್ವತಂತ್ರ ಇಚ್ಛೆಯ ಬೆಲೆ ದೇವರ ಸಂಪೂರ್ಣತೆ. ಅಂದ್ರೆ ನಮಗೆ ನಿಜವಾದ ಆಯ್ಕೆಯನ್ನ ನೀಡಲು ದೇವರು ತನ್ನನ್ನೇ ಪಣಕ್ಕಿಡ್ಬೇಕಾಯ್ತು. ಹಾಗಿದ್ರೆ ಈ ಅಂತಿಮ ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನ ಮುಗಿಸೋಣ. ದೇವರ ಪ್ರೀತಿಯು ಶಿಲುಬೆಯ ಮೂಲಕ ಇಷ್ಟೊಂದು ಸ್ಪಷ್ಟವಾಗಿ ಸಾಬೀತಾದ ಮೇಲೆ ನಮ್ಮ ಆಯ್ಕೆಗೆ ನಿಜವಾಗ್ಲೂ ಇರೋ ಅರ್ಥವಾದ್ರೂ ಏನು? ಅದು ಇನ್ನು ಮುಂದೆ ಅಜ್ಞಾನದ ಆಯ್ಕೆಯಲ್ಲ, ಬದಲಿಗೆ ಸಾಬೀತಾದ ಸತ್ಯದ ಎದುರಿನ ಆಯ್ಕೆಯಾಗಿದೆ. ಪ್ರತಿಯೊಬ್ಬರು ಏನನ್ನು ಆರಿಸುತ್ತಾರೆ? ಯೋಚಿಸಿ.